ಡಿಸೆಂಬರ್ 20, 2025 ಶನಿವಾರ ಅಕ್ಕಿಯಾಲೂರಿನಲ್ಲಿ ನಿಮ್ಮೆಲ್ಲರ ಆತ್ಮೀಯ ಪ್ರೀತಿಯ ನೆಚ್ಚಿನ ಗುರುಗಳಾದ PR ಮಠ್ ಸರ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಅವತ್ತು ಆ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಂಡಿದ್ದ ಕಾಂಚನ ಮಾಳೋದೆಯವರ ಶಬ್ದಗಳಲ್ಲಿ ಏನಂತ ವರ್ಣಿಸಿದರೆ ಕೇಳೋಣ. ಗುರುವಿನ ಸಂಭ್ರಮಾಚರಣೆಯ ನೆನಪಿನಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ. ಎಂದೂ ಕಾಣರಿಯದ ಎಲ್ಲೂ ಕೇಳರಿಯದ ಜಗದಗಲಕ್ಕೂ ಮೆಚ್ಚುಗೆ ಪಡೆಯುವಂತಹ ವಿಭಿನ್ನ ವಿಶಿಷ್ಟ ಅವಿಸ್ಮರಣೀಯ ಶ್ಲಾಘನೀಯ ಸಂಭ್ರಮಾಚರಣೆಯಲ್ಲಿ ಮಿಂದೆದ್ದಿತ್ತು ನನ್ನ ತವರೂರು ನನ್ನ ಹೆಮ್ಮೆ. ತನ್ನ ಸರಳ ಶಿಸ್ತಿನ ತ್ಯಾಗದ ಜೀವನದ ಮೂಲಕ ಎಂದೆಂದಿಗೂ ಸರ್ವರಿಗೂ ಆದರ್ಶಪ್ರಾಯವಾಗಿ ನಿಷ್ಕಳಂಕ ನಿಷ್ಕಾಮ ನಿಸ್ವಾರ್ಥ ಸೇವೆ ಸಹಾನುಭೂತಿ ಅನುಕಂಪಗಳೊಂದಿಗೂಡಿದ ಮಾರ್ಗದರ್ಶನ ಪ್ರೀತಿ ವಾತ್ಸಲ್ಯ ಭರಿತ ಶಿಕ್ಷಣ ಮೌಲ್ಯಾಧಾರಿತ ಜ್ಞಾನದ ಪ್ರಸಾರದ ಮೂಲಕ ತಲೆಮಾರುಗಳ ಜೀವನದುದ್ದಕ್ಕೂ ದಾರಿದೀಪವಾಗಿರುವ ಗುರುವಿನ 80ನೇ ಜನ್ಮದಿನವನ್ನು ಆಚರಿಸಿ ವಿಜೃಂಭಿಸಿತು ನನ್ನ ತವರೂರು. ಮಧುವಣಗಿತ್ತಿಯಂತೆ ಅಲಂಕೃತಗೊಂಡಿತ್ತು ನನ್ನೂರು. ಅಪಾರ ಶಿಷ್ಯ ವೃಂದದ ಪ್ರೀತಿ ವಾತ್ಸಲ್ಯಗಳೇ ತಳಿರು ತೋರಣಗಳಾದವು. ಗುರುವಿನ ಪ್ರತಿ ಗೌರವಾದರಗಳೇ ಬಾಳೆ ಕಂಬಗಳಾದವು. ಗುರುವಿನ ಪ್ರತಿ ನಿಷ್ಕಲ್ಮಶ ಆತ್ಮೀಯ ಭಾವನೆಗಳೇ ಫಲ ಪುಷ್ಪಾದಿಗಳಾದವು. ಅಲ್ಲಿ ಗುರು ಶಿಷ್ಯರ ಅನ್ಯೋನ್ಯ ಸಂಬಂಧಗಳು ದೀಪಗಳಾಗಿ ಪ್ರಜ್ವಲಿಸಿದವು. ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧಗಳು ಮೆರೆದವು. ಇಂತಹ ಗುರು ಶಿಷ್ಯರ ಪರಮ ಪವಿತ್ರ ಶುದ್ಧ ಪೂಜ್ಯ ಸಂಬಂಧದ ಪರಾಕಾಷ್ಠೆಗೆ ಸಾಕ್ಷಿಯಾಯಿತು ನನ್ನ ತವರು. ನನ್ನ ಗುರು ನನ್ನ ದೈವ ಆ ದೈವ ಸ್ವರೂಪಿ ಗುರುವಿನ ಮೆರವಣಿಗೆ ಆಹಾ ಎಷ್ಟೊಂದು ಸುಂದರವಾಗಿತ್ತು. ಊರಿನ ಆಂಜನೇಯ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದ ಶಿಷ್ಯಂದಿರು ಬ್ರಹ್ಮಚಾರಿಯಾಗಿ ಸರ್ವಮೋಹ ಪರಿತ್ಯಾಗಿಯಾಗಿ ಶಿಷ್ಯಂದಿರ ಏಳ್ಗೆಯನ್ನೇ ತನ್ನ ಗುರಿಯಾಗಿಸಿಕೊಂಡು ಸಹಸ್ರಾರು ಶಿಷ್ಯಂದಿರ ಹೃದಯ ಸಿಂಹಾಸನದಲ್ಲಿ ಮೆರೆಯುತ್ತಿರುವ ಪೂಜ್ಯ ಗುರುವನ್ನ ನಮ್ಮೂರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕರೆದೊಯ್ಯುವಾಗ ಸಮಸ್ತ ಶಿಷ್ಯ ಹಾಗೂ ಅಭಿಮಾನಿ ವೃಂದದ ಗೌರವಾದಗಳ ಛತ್ರ ಛಾಯೆಯಲ್ಲಿ ದಾರಿಯುದ್ದಕ್ಕೂ ಪುಷ್ಪಗಳ ವೃಷ್ಟಿಗಳೆಯುತ್ತಾ ವೈಭವೋಯುತವಾಗಿ ಮೆರೆಸುತ್ತಾ ಆನಂದಿಸಿದ್ದನ್ನು ನೋಡಲೆರಡು ಕಣ್ಣುಗಳು ಸಾಲದಾಗಿದ್ದವು. ನಮ್ಮೂರಿನ ಆಂಜನೇಯ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ಕರಗಳನ್ನು ಜೋಡಿಸಿ ತನಗೆ ನೀಡುತ್ತಿರುವ ಗೌರವಾದರಗಳಿಗೆ ಸಾಗರದಂತೆ ಉಕ್ಕಿ ಹರಿಯುತ್ತಿರುವ ಪ್ರೀತಿ ಆತ್ಮೀಯತೆಗಳಿಗೆ ತಾನೆಂದಿಗೂ ಕೃತಜ್ಞನಾಗಿರುವನೆಂದು ದೈನ್ಯತೆಯಿಂದ ಹೇಳುವಂತಿತ್ತು ನನ್ನ ಪೂಜ್ಯ ಗುರುವಿನ ನೋಟ. ಕರ್ಮಭೂಮಿ ಋಣವನ್ನು ತನ್ನ ಚಿಂತನಾಶೀಲ ಕ್ರಿಯಾಶೀಲ ವ್ಯಕ್ತಿತ್ವದ ಮಂಥನದಿಂದ ಇಡೀ ಊರನ್ನೇ ಒಗ್ಗೂಡಿಸಿ ದೇಶ ಪ್ರೇಮ ಸಂಸ್ಕೃತಿ ಸಂಸ್ಕಾರಗಳ ಬೀಜವನ್ನ ಬಿತ್ತಿ ತಮ್ಮ ಸಂಘಟನೆಯ ನೆರಳಡಿಯಲ್ಲಿ ಹೆಮ್ಮರವಾಗಿ ಬೆಳೆಸಿ ಆ ಮರದಡಿಯಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸಿ ವೇದಿಕೆಯನ್ನು ಒದಗಿಸಿ ಪ್ರೋತ್ಸಾಹಿಸಿ ಇಡೀ ನಾಡಿಗೆ ನೆರಳಾಗುವಂತಹ ಅನೇಕಾನೇಕ ಸತ್ಪ್ರಜೆಗಳನ್ನು ನಿರ್ಮಿಸಿದ ಗುರುವಿನ ಹುಟ್ಟುಹಬ್ಬವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯೋಜನೆಯಂತೆ ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿ ಶಿಸ್ತಿನ ಸಿಪಾಯಿಗೆ ಶಿಸ್ತಿನಿಂದ ಗೌರವವನ್ನು ಸಲ್ಲಿಸಿದ ಪರಿ ಅಮೋಘವಾಗಿತ್ತು. ದಿನದ ಆರಂಭದಿಂದಲೇ ಗುರುಗಳ ಊಟ ಉಪಚಾರಗಳು ಪೂಜೆ ಪುನಸ್ಕಾರಗಳು ಶಿಷ್ಯವೃಂದದೊಂದಿಗೆ ಕುಶಲೋಪಚಾರದ ವಿನಿಮಯ ಸರ್ವವೂ ಅತ್ಯಂತ ಅಚ್ಚುಕಟ್ಟು ಕಟ್ಟುನಿಟ್ಟು. ಎಲ್ಲದರ ಮಧ್ಯೆ 80ರ ಹರೆಯದ ಗುರುವಿನ ವಿಶ್ರಾಂತಿಗೂ ಧಕ್ಕೆ ಬಾರದಂತೆ ಪ್ರೀತಿಪೂರ್ವಕ ಕಾಳಜಿ. ಸಾಯಂಕಾಲದ ಮೆರವಣಿಗೆಯ ನಂತರ ಲಘು ಉಪಹಾರದಲ್ಲಿ ಒದಗಿಸಿದ ಮಂಡಕ್ಕಿ ಚಹಾಗಳು ನೆರೆದ ಶಿಷ್ಯ ವೃಂದದ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದವು. ವೇದಿಕೆ ಕಾರ್ಯಕ್ರಮದಲ್ಲಿ ನಿರೂಪಣೆಯಿಂದ ಹಿಡಿದು ಸ್ವಾಗತ ಸನ್ಮಾನ ಉದ್ಘಾಟನೆ ಅತಿಥಿ ಅಭ್ಯಾಗತರ ಗೌರವಾದರ ಸರ್ವವೂ ಅತ್ಯಂತ ಸುಲಲಿತವಾಗಿ ಸರಳವಾಗಿ ಅಚ್ಚುಕಟ್ಟಾಗಿ ನೆರವೇರಿದವು. ಇಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆಗಳ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ನನ್ನ ಗುರುವಿನ ಶಿಷ್ಯನಾಗಿ ವೈದ್ಯನಾಗಿ ಜಿಲ್ಲಾ ವೈದ್ಯಾಧಿಕಾರಿಯಾಗಿ ನಿವೃತ್ತಿ ಹೊಂದಿ 72ರ ಹದಿಹರೆಯದಲ್ಲೂ ನಿಸ್ವಾರ್ಥ ಸೇವಿಸುತ್ತಿರುವ ನನ್ನ ಚಿಕ್ಕಪ್ಪನೇ ಎಂಬುದು ನನ್ನನ್ನು ಹಿರಿ ಹಿಗ್ಗಿಸಿತು. ತದನಂತರ ಶಿಷ್ಯ ಸಾಗರದ ಪ್ರತಿನಿಧಿಗಳಾಗಿ ಮಾತನಾಡಿದ
ಹುಬ್ಬಳ್ಳಿಯ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಅತಿಥೇಯ ನುಡಿಗಳು ಪ್ರೇರಣಾದಾಯಕವಾಗಿದ್ದವು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನವ ಮನಸ್ಥಿತಿ ತಜ್ಞರಾದ ಶ್ರೀಯುತ ಮಹೇಶ್ ಮಾಸಾಳ್ ಅವರ ಅತ್ಯಂತ ಪ್ರಸ್ತುತ ಮಾತುಗಳು ನಮ್ಮನ್ನೆಲ್ಲ ಸೆರೆ ಹಿಡಿದವು. ಇಲ್ಲಿ ಪ್ರತಿಯೊಬ್ಬ ಸನ್ಮಾನ್ಯರು ತಮಗೆ ನೀಡಿದ ಸಮಯದ ಚೌಕಟ್ಟನ್ನ ಮೀರಿದೆ ತಮ್ಮ ನುಡಿ ನಮನಗಳನ್ನ ನಮ್ಮ ಗುರುವಿಗೆ ಸಲ್ಲಿಸಿದ್ದು ಅಭೂತಪೂರ್ವವಾಗಿತ್ತು. ಇಂತಹ ಶುಭ ಸಂಜೆಯ ಸುಂದರ ವೇದಿಕೆಗೆ ನಮ್ಮೂರಿನ ಪ್ರಮುಖ ಮಠಗಳ ಮಠಾಧಿಪತಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನಗಳು ಮೆರುಗನ್ನ ನೀಡಿದವು. ಸಂಭ್ರಮ ಆಚರಣೆಯನ್ನು ವಿಶಿಷ್ಟ, ವಿಶೇಷ, ವಿಭಿನ್ನವಾಗಿಸಿ ಜಗವನ್ನೆಲ್ಲ ತನ್ನತ್ತ ಸೆಳೆದಿದ್ದು ಮೌಲ್ಯಗಳನ್ನು ಬಿತ್ತಿದ ಗುರುವಿನ 80ನೇ ಜನ್ಮ ದಿನೋತ್ಸವದ ಸಾರ್ಥಕೆಗಾಗಿ 80 ಸಸಿಗಳನ್ನು ನೆಡುವುದು, ಬದುಕಿಗೆ ದಾರಿ ತೋರಿದ ಗುರುವಿಗೆ ರಕ್ತದ ತುಲಾಭಾರ ಹಾಗೂ ಜ್ಞಾನದಾತನಿಗೆ ಜ್ಞಾನ ಭಂಡಾರದ ತುಲಾಭಾರ ಕಾರ್ಯಕ್ರಮಗಳು. ಗುರುವಿನ ಶಿಷ್ಯಮೋತ್ತಮನಾಗಿ ತನ್ನ ಸಾಮಾಜಿಕ ಕಳಕಳಿ ನಿಸ್ವಾರ್ಥ ಛಲಗಳಿಂದಾಗಿ ನಮ್ಮೂರನ್ನು ರಕ್ತ ಸೈನಿಕರ ತವರೂರನ್ನಾಗಿಸಿ ಐತಿಹಾಸಿಕ ಮೈಲಿಗಲನ್ನು ಸಾಧಿಸಿದ ಕರಬಸಪ್ಪನವರ ಹಾಗೂ ಅವರ ಸದಸ್ಯ ಸನ್ನಿಧ ನಿರಂತರ ಪ್ರಯತ್ನಗಳಿಂದಾಗಿ ನನ್ನ ಗುರುವಿನ ರಕ್ತದ ತುಲಾಭಾರ ವಿಶ್ವದ ಗಮನವನ್ನೇ ಸೆಳೆಯಿತು. ಆಹಾ, ಎಂತಹ ಆಲೋಚನೆ, ಎಂತಹ ಪರಿಕಲ್ಪನೆ! ಇಂತಹ ಅತ್ಯದ್ಭುತ ಆಲೋಚನೆಗಳ ಹಿಂದಿನ ಮೌಲ್ಯಗಳನ್ನು ತುಂಬಿರುವ ಗುರುವಿಗೆ ರಕ್ತದಾನದ ಮೂಲಕ ಅರ್ಥಪೂರ್ಣ ಗೌರವ ಸಮರ್ಪಣೆ. ಬಹುಶಃ ಇಂತಹದೊಂದು ಜಗವರಿಯದ ಗೌರವ ಸಮರ್ಪಣೆಯನ್ನ ನ ಭೂತೋ ನ ಭವಿಷ್ಯತಿ ಇಂತಹ ಮೌಲ್ಯಗಳ ಬೀಜ ಬಿತ್ತಿದ ಗುರುವಿಗೆ, ಅವುಗಳನ್ನು ಅಳವಡಿಸಿಕೊಂಡ ಶಿಷ್ಯಮೋತ್ತಮರಿಗೆ ಅನಂತ ಅನಂತ ನಮನಗಳು. ಜ್ಞಾನ ಸಾಧನೆಯ ತಪಸ್ವಿಯಾಗಿ ತನ್ನ ಚೊಕ್ಕದಾದ ನಿವಾಸವನ್ನೇ ಗ್ರಂಥಾಲಯವನ್ನಾಗಿಸಿಕೊಂಡು ಸದಾ ಜ್ಞಾನ ಸಂಪಾದನೆಯಲ್ಲೇ ತೊಡಗಿ ತನ್ನ ಜ್ಞಾನದ ವೃದ್ಧಿಯ ಜೊತೆಗೆ ಕಲಿಕಾರ್ಥಿಗಳ ಜ್ಞಾನವರ್ಧನೆಗೊಳಿಸಿದ ಜ್ಞಾನದಾತನಿಗೆ ಪುಸ್ತಕದ ತುಲಾಭಾರ ನಿಜಕ್ಕೂ ಅತ್ಯಂತ ಅರ್ಥಪೂರ್ಣ, ಅತ್ಯಂತ ಪ್ರಸ್ತುತ, ಅತ್ಯಂತ ವಿಶಿಷ್ಟ. ಈ ಎಲ್ಲ ಅದ್ಭುತಗಳಲ್ಲಿ ಮೈಮರೆತು ಆನಂದಿಸಿ ಆಹ್ಲಾದಿಸಿದ ಶಿಷ್ಯರೊಂದ ನಿಜಕ್ಕೂ ಧನ್ಯ. 4 ದಶಕಗಳ ಉದ್ದಗಲಕ್ಕೂ ಗಳಿಸಿದ ಶಿಷ್ಯ ಸಂಪತ್ತು, ಸಪ್ತ ಸಾಗರದಾಚೆಯಿಂದ ಹಿಡಿದು ಜಗದ ಮೂಲೆ ಮೂಲೆಗಳಿಂದಲೂ ಗುರುವಿನ ಸಾರ್ಥಕ ಪಯಣದ ಆಚರಣೆಯನ್ನು ಆನಂದಿಸಲು ಧಾವಿಸಿ ಬಂದ ಶಿಷ್ಯ ಬಳಗ, ಉನ್ನತ ಹುದ್ದೆಗಳನ್ನೇರಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಹಾಗೂ ಪ್ರಸ್ತುತ ಸೇವೆಯಲ್ಲಿರುವ ಅನೇಕ ಶಿಷ್ಯ ಅಭಿಮಾನಿಗಳು, ದೂರದ ಊರುಗಳಲ್ಲಿ ನೆಲೆಯಾಗಿರುವ ಅದೆಷ್ಟೋ ಶಿಷ್ಯ ಗೃಹಿಣಿಯರು ತವರಿಗೆ ಗುರುವಿಗಾಗಿ ಓಡೋಡಿ ಬಂದಿರುವುದನ್ನು, ಆ ಗುರುವಿನ ನಿಷ್ಕಲ್ಮಶ ಪ್ರೀತಿಯನ್ನು, ವಿದ್ಯಾರ್ಥಿಗಳೊಂದಿಗಿನ ಆತ್ಮೀಯ ಒಡನಾಟವನ್ನು, ಆ ಲಕ್ಷಾಂತರ ಜನರ ಜೀವನದಲ್ಲಿ ಗುರುವಿನ ಪ್ರಭಾವವನ್ನು, ಪಾತ್ರವನ್ನು ಪ್ರತಿಬಿಂಬಿಸಿತು. ಸಮಸ್ತ ಶಿಷ್ಯ ಬಳಗ ಕೊರೆಯುವ ಚಳಿಯಲ್ಲೂ ಗುರುವಿನ ನುಡಿಗಳಿಗಾಗಿ ಕದಲದೆ ಕಾತರಾಗಿ ಕೂತಿದ್ದವು. 40 ವಸಂತಗಳ ಸುದೀರ್ಘ ಸಾರ್ಥಕ ಸೇವೆಯ ಬುತ್ತಿಯನ್ನು ಹಂಚಿಕೊಳ್ಳಲು ವೇದಿಕೆ ನಿಗದಿಪಡಿಸಿದ 20 ನಿಮಿಷಗಳ ಕಾಲಾವಧಿ ಸಾಲದಾಯಿತು. ನನ್ನ ಗುರುವಿಗೆ 80ರ ಹರೆಯದಲ್ಲಿಯೂ ಅದೇ ನಿರರ್ಗಳ, ಸ್ಪಷ್ಟ, ಪ್ರಸ್ತುತ ವಾಕ್ಚಾತುರ್ಯ, ಕಿಂಚಿತ್ತೂ ತೊಳಲಾಡದ ಪದಗಳ ಸರಮಾಲೆ, ಹೇಳುವುದು, ಹಂಚಿಕೊಳ್ಳುವುದು ಸಾಕಷ್ಟಿದ್ದರೂ ಎಂದಿನಂತೆ ವೇದಿಕೆಯ ನಿಯಮಕ್ಕೆ ಬದ್ಧರಾಗಿದ್ದುಕೊಂಡು ತನ್ನ ಭಾವನೆಗಳ ಅಭಿವ್ಯಕ್ತಿಯನ್ನು ಮೊಟಕಿಗೊಳಿಸಿದ್ದು ಕೇಳುಗರ ಕಾತರತೆಗೆ ಬೇಸರವನ್ನುಂಟು ಮಾಡಿತು. ಹೀಗೆ ಶಿಸ್ತಿನ ಸಿಪಾಯಿ ನನ್ನ ಗುರು. ಕಾರ್ಯಕ್ರಮದ ನಂತರ ಒಂದೊಂದೇ ಸಾಲಿನ ವಿದ್ಯಾರ್ಥಿಗಳ ತಂಡಗಳು ಸಾಲಾಗಿ ಗುರುವಿನ ಪದಕ್ಕೆ ನಮಸ್ಕರಿಸಿದಾಗ ಈರುಳಿನ ಕತ್ತಲಿನಲ್ಲೂ ಪ್ರತಿ ಶಿಷ್ಯರನ್ನು ಗುರುತಿಸಿ ಹೆಸರಿಡಿದು ಕರೆದು ಮನತುಂಬ ಹಾರಿಸಿದ ಗುರುವಿನ ಜ್ಞಾಪಕ ಶಕ್ತಿ ಅವರಿಗಿರುವ ವಿದ್ಯಾರ್ಥಿಗಳ ಮೇಲಿನ ಮಮತೆಯ ಪ್ರತೀಕವಾಗಿತ್ತು. ನಾನು ನನ್ನ ತಂಡದೊಂದಿಗೆ ವೇದಿಕೆಯನ್ನೇರಿ ಗುರುವಿನೊಂದಿಗೆ ಛಾಯಾಚಿತ್ರ ತೆಗೆಸಿ ನನ್ನೆಲ್ಲಾ ತಂಡದ ಪರವಾಗಿ ಎಲ್ಲಾ ಸ್ನೇಹಿತರ ಹಸ್ತಾಕ್ಷರಗಳನ್ನೊಳಗೊಂಡ ನಾನು ಬರೆದ ಪುಸ್ತಕವನ್ನು ನೀಡಿದಾಗ ಅತ್ಯಂತ ಸಂತಸಭರಿತರಾಗಿ ಸಂತೃಪ್ತ ಭಾವದಿಂದ ಹಾರೈಸಿ ಆಶೀರ್ವದಿಸಿದರು ನನ್ನ ಗುರುಗಳು. ನಾನು ಇದರಲ್ಲಿನ ಪ್ರತಿ ಅಕ್ಷರವು ನಿಮ್ಮದೇ ಕೊಡುಗೆ ಎಂದಾಗ ಸಾಹಿತ್ಯ ನಿನ್ನದಲ್ಲವೇ ಎನ್ನುತ್ತಾ ಅವರು ಹೆಮ್ಮೆ ಪಟ್ಟ ಕ್ಷಣ ನನ್ನ ಬರವಣಿಗೆ ಸಾರ್ಥಕತೆ ಪಡೆಯಿತು ಎನ್ನುವ ಸಂತೃಪ್ತಿ ನನ್ನದಾಯಿತು. ನಂತರ ಸ್ನೇಹಿತರೊಂದಿಗೆ ರುಚಿಯಾದ ರೊಟ್ಟಿ ಹಾಗೂ ಗೋಧಿ ಹುಗ್ಗಿಯ ಸವಿಯಾದ ಭೋಜನ ಕಾರ್ಯಕ್ರಮದ ಸಿಹಿ ಅನುಭವವನ್ನು ಮತ್ತಷ್ಟು ಹೆಚ್ಚಿಸಿತು. ಇಷ್ಟೊಂದು ಅಪಾರ ಪ್ರೀತಿಯನ್ನು ಗಳಿಸಿ ಸಂತೃಪ್ತಿಯನ್ನು ಹೊಂದಿದ ಶ್ರೀಮಂತ ವ್ಯಕ್ತಿತ್ವ ನನ್ನ ಗುರುವಿನದು. ಸದಾ ನನಗೂ ನನ್ನಂತಹ ಸಹಸ್ರಾರು ಶಿಕ್ಷಕರಿಗೂ ಗುರುವಾಗಲು ಪ್ರೇರಣೆ, ಆದರ್ಶ ಹಾಗೂ